ಥೂ ನಾಲಾಯಕು, ನೀನು ಒಬ್ಬ ಗಂಡ್ಸ. ನೋಡು ಸಾನ್ಯಾ, ಈ ಭಿಕಾರಿಗೆ ಈಗ್ಲೇ ಡೈವರ್ಸ್ ಕೊಟ್ಬಿಡು. ನಾನ್ ಈಗ್ಲೇ ನಿನ್ಗೊಬ್ಬ ಶ್ರೀಮಂತ ಹುಡುಗನ್ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಶರ್ಮಿಳಾ ಬೈತಾ ಇದ್ರೆ ಆ ಮನೆಯ ಭಿಕಾರಿ ಅಳಿಯ ಸಾಮ್ರಾಟ್ ಏನ್ ಮಾಡೋದು ಗೊತ್ತಾಗದೆ ತಲೆ ತೆಗೆಸ್ಕೊಂಡ. ಆದ್ರೆ ಮರುಕ್ಷಣ ಅಲ್ಲಿಗೆ ಸಾನ್ಯಾಳ ಲೈಫ್ ಬರ್ಬಾದ್ ಮಾಡ್ಬೇಕಂತ ಹೊಂಚ ಹಾಕಿದ್ದ ವ್ಯಕ್ತಿ ಮಧುಮಗನ ವೇಷದಲ್ಲಿ ಅಲ್ಲಿಗೆ ಎಂಟರ್ ಆದಾಗ ಅವನನ್ನ ನೋಡಿದ ಸಾನ್ಯಾ ಕಾಲ ಕೆಳಗಿನ ಭೂಮಿನೇ ಕುಸಿದೋದಂಗಾಯ್ತು. ಅಷ್ಟಕ್ಕೂ ಮಧುಮಗನ ವೇಷದಲ್ಲಿ ಬಂದ ವ್ಯಕ್ತಿ ನಿಜಕ್ಕೂ ಯಾರಾಗಿದ್ದ? ಇನ್ನು ಸಾನ್ಯಾ ಮತ್ತು ಸಾಮ್ರಾಟ್ ಡಿವೋರ್ಸ್ ಆಗೋಗುತ್ತಾ? ಇಷ್ಟೆಲ್ಲ ಅವಮಾನ ಆಗ್ತಿದ್ರು ಸಾಮ್ರಾಟ್ ಯಾಕೆ ಸುಮ್ಮನಿದ್ದಾನೆ? ಈ ಪ್ರಶ್ನೆಗಳ ಉತ್ತರ ಬೇಕು ಅಂದ್ರೆ ನೀವೀಗ ಸಾಮ್ರಾಟ್ ಕಥೆಯನ್ನ ಕಂಪ್ಲೀಟ್ ಆಗಿ ಕೇಳಬೇಕು. ಚಿಕ್ಕ ವಯಸ್ಸಿಂದಾನು ಹೆತ್ತ ತಾಯಿಯ ಪ್ರೀತಿಯನ್ನ ಕಾಣದೆ ಬೆಳೆದಿದ್ದ ಸಾಮ್ರಾಟ್ಗೆ ಅವನ ತಂದೆಯೇ ಸರ್ವಸ್ವಾಗಿದ್ರು. ಅವರ ಆ ಪುಟ್ಟ ಜಗತ್ತಿನಲ್ಲಿ ಏನಿಲ್ದಿದ್ರು ಪ್ರೀತಿ ಎಂಬ ಸಿರಿತನಕ್ಕೆ ಕೊರತೆ ಇರಲಿಲ್ಲ. ಅಪ್ಪನ ಬೆರಳು ಹಿಡಿದು ನಡೆಯುವುದೇ ಸಾಮ್ರಾಟ್ಗೆ ಸಂತಸದ ಕೆಲಸವಾಗಿತ್ತು. ಅಪ್ಪ ಹೇಳ್ತಿದ್ದ ಮಾತುಗಳೇ ಅವನಿಗೆ ವೇದ ವಾಕ್ಯಗಳಾಗಿದ್ದವು. ಸಾಮ್ರಾಟ್ ತಂದೆ ಸಂಜಯ್ ತನ್ನ ಮಗನ ಕಣ್ಣಲ್ಲಿ ಇಡೀ ಜಗತ್ತನ್ನೇ ಗೆಲ್ಲುವ ಕನಸನ್ನ ಬಿತ್ತಿದ್ದರು. ಮಗನನ್ನ ಪ್ರೀತಿಯಿಂದ ಟೈಗರ್ ಅಂತ ಕರೆಯುತ್ತಾ ಸದಾ ಅವನಲ್ಲಿ ಧೈರ್ಯ ತುಂಬೋ ಕಥೆಗಳನ್ನ ಹೇಳ್ತಿದ್ರು. ಆದ್ರೆ ಆ ಖುಷಿಯ ಮೇಲೆ ವಿಧಿಯ ಕರಾಳ ನೆರಳು ಬಿತ್ತು. ಒಂದೇ ರಾತ್ರಿಯಲ್ಲಿ ಅವರ ಸಂತೋಷದ ಅರಮನೆ ಸ್ಮಶಾನವಾಗಿ ಬದಲಾಗೋಯ್ತು. ಅದೊಂದು ಭೀಕರ ರಾತ್ರಿ. ಸಾಮ್ರಾಟ್ ಯಾರನ್ನ ತನ್ನ ಸರ್ವಸ್ವ ಅಂತ ಅಂದ್ಕೊಂಡಿದ್ದೋ ಆ ಅಪ್ಪನ ಪ್ರಾಣ ಪಕ್ಷಿ ಅವನ ಕಣ್ಣೆದುರೇ ಹಾರಿ ಹೋಗಿತ್ತು. ಅವರ ನಿಗೂಢ ಸಾವು ಅವನನ್ನ ಭಯಾನಕವಾದ ಆಘಾತಕ್ಕೆ ದೂಡಿತ್ತು. ಬರ್ಬರವಾಗಿ ಏಟನ್ನ ತಿಂದಿದ್ದ ಅಪ್ಪನ ದೇಹವನ್ನ ನೋಡಿದ್ದ ಅವನ ಪುಟ್ಟ ಹೃದಯ ಕ್ಷಣಕಾಲ ನಿಂತೆ ಹೋಗಿತ್ತು. ಅವನ ಸುಂದರ ಜಗತ್ತು ಅವನ ಕಣ್ಣೆದುರೇ ಸುಟ್ಟು ಬೂದಿಯಾಗಿತ್ತು. ಇನ್ನು ಸಂಜೆ ತಮ್ಮ ಕೊನೆಯ ಉಸಿರನ್ನ ಗಟ್ಟಿಯಾಗಿ ಹಿಡ್ಕೊಂಡೆ ಅವರ ಕೈಯಲ್ಲಿದ್ದ ಹಸಿರು ಹರಳಿನ ಉಂಗುರವನ್ನ ಸಾಮ್ರಾಟ್ ಕೈಗಿಟ್ಟು ಅವನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಪ್ರಾಣ ಬಿಟ್ಟಿದ್ದರು. ಸಾಮ್ರಾಟ್ ಪಾಲಿಗೆ ಈಗ ಅದು ಕೇವಲ ಉಂಗುರವಾಗಿರಲಿಲ್ಲ, ಅದು ಅವನ ತಂದೆಯ ಕೊನೆಯ ನೆನಪು. ಅವರ ಸಾವಿನ ಹಿಂದಿನ ನಿಗೂಢತೆಗೆ ಹಿಡಿದ ಕೈಗನ್ನಡಿಯಾಗಿತ್ತು. ತನ್ನ ತಂದೆಯ ಸಾವು ಸಹಜವಲ್ಲ, ಅದೊಂದು ಕೊಲೆ ಅನ್ನೋದು ಆ ವಯಸ್ಸಿನಲ್ಲೇ ಸಾಮ್ರಾಟ್ಗೆ ಗೊತ್ತಾಗಿ ಹೋಗಿತ್ತು. ಅಪ್ಪನ ಸಾವಿನ ನಂತರ ಸಾಮ್ರಾಟ್ನ ಬದುಕು ಅಕ್ಷರಶಃ ಬೀದಿಗೆ ಬಿದ್ದಿತ್ತು. ಅನಾಥಾಶ್ರಮದ 4 ಗೋಡೆಗಳ ಮಧ್ಯೆ ಅವನ ಬಾಲ್ಯದ ಅಮೂಲ್ಯ ಕ್ಷಣಗಳನ್ನ ನೋವಿನಲ್ಲೇ ಕಳೆದು ಬಿಟ್ಟ. ಅಲ್ಲಿ ಅವನನ್ನ ಪ್ರೀತಿಯಿಂದ ಮಾತನಾಡಿಸುವರು ಇರ್ಲಿಲ್ಲ, ನನ್ನೋರು ತನ್ನೋರು ಅಂತಾನು ಯಾರು ಇರ್ಲಿಲ್ಲ. ಅನಾಥಾಶ್ರಮದಲ್ಲಿ 18 ವರ್ಷಗಳು ಕಳೆದ ನಂತರ ಬೆಂಗಳೂರು ಮಹಾನಗರದಲ್ಲಿ ಜೀವನ ಸಾಗಿಸೋಕೆ ಒಬ್ಬ ಡೆಲಿವರಿ ಬಾಯ್ ಆಗಿ ಕೆಲಸ ಸೇರ್ಕೊಂಡ. ಅವನ ಬದುಕಲ್ಲಿ ನಗು ಅನ್ನೋ ಪದಕ್ಕೆ ಜಾಗವೇ ಇರಲಿಲ್ಲ. ಆದರೆ ಅವನ ಕತ್ತಲೆಯ ಬದುಕಿಗೆ ಬೆಳಕಿನ ಕಿರಣದಂತೆ ಬಂದವಳೇ ವೈಭವಿ. ಕಾಲೇಜಿನಲ್ಲಿ ಒಟ್ಟಿಗೆ ಓದುತ್ತಿದ್ದ ಇಬ್ಬರು ಪ್ರೀತಿಯ ಬಲೆಯಲ್ಲಿ ಬಿದ್ದರು. ವೈಭವಿಯೇ ಸಾಮ್ರಾಟ್ನ ಒಳ್ಳೆತನವನ್ನ ಮೆಚ್ಚಿ ಅವನನ್ನ ಪ್ರಪೋಸ್ ಮಾಡಿದ್ಲು. ಈಗ ಸಾಮ್ರಾಟ್ ಅವಳೇ ತನ್ನ ಜಗತ್ತು, ಅವಳೇ ತನ್ನ ಭವಿಷ್ಯ ಅಂತ ನಂಬಿದ್ದ. ತಮ್ಮಿಬ್ಬರ ಭವಿಷ್ಯಕ್ಕಾಗಿ ಒಂದೊಂದೇ ರೂಪಾಯಿ ಕೂಡಿಟ್ಟು ಒಂದು ಸಣ್ಣ ಮನೆ ಕಟ್ಟುವ ಕನಸು ಕಂಡಿದ್ದ. ಅವಳ ನಗುವಿಗಾಗಿ ತನ್ನೆಲ್ಲವನ್ನು ಪಣಕ್ಕಿಡಲು ಸಿದ್ಧನಿದ್ದ. ಆದರೆ ಅವನ ಆ ಕನಸಿಗೂ ಕೊಳ್ಳೆ ಇಡಲು ವಿಧಿ ಕಾಯುತ್ತಿತ್ತು. ಅವಳ ಹುಟ್ಟು ಹಬ್ಬದ ದಿನ ಒಂದು ಕೇಕ್ ಪೀಸ್ ತಗೊಂಡು ಪ್ರೀತಿಯಿಂದ ಅವಳ ಮನೆಗೆ ಹೋದ ಸಾಮ್ರಾಟ್ಗೆ ಕಾದಿದ್ದು ಘೋರ ಆಘಾತ. ಅಲ್ಲಿ ವೈಭವಿ ತನ್ನ ಶ್ರೀಮಂತ ಗೆಳೆಯರ ಜೊತೆ ಮೋಜು ಮಸ್ತಿಯಲ್ಲಿ ತೇಲಾಡ್ತಿದ್ಲು. ಅಲ್ಲಿದ್ದವರೆಲ್ಲ ಸಾಮ್ರಾಟ್ನನ್ನ ಒಬ್ಬ ಬೀದಿ ಭಿಕಾರಿ ಅಂತಾನೆ ಕರೀತಿದ್ರು. ಈಗ ತಾನು ಹೇಗೆ ಒಳಗೋಗ್ಲಿ ಅಂತ ಸಾಮ್ರಾಟ್ ಯೋಚಿಸ್ತಿದ್ದಾಗ್ಲೇ ನಡೆಯುತ್ತೆ ಅನ್ನೋದು ಅವನಿಗೆ ಗೊತ್ತೇ ಇರ್ಲಿಲ್ಲ. ಕುಡಿದು ಪ್ರಜ್ಞೆ ತಪ್ಪಿ ರಸ್ತೆಯಲ್ಲಿ ಬಿದ್ದಿದ್ದ ಸಾಮ್ರಾಟ್ ಕಂಡ್ಬಿಟ್ಟಾಗ ಅವನು ಎದ್ದಿದ್ದು ಒಂದು ಐಷಾರಾಮಿ ರೂಮಲ್ಲಿ. ಮೃದುವಾದ ಹಾಸಿಗೆ, ಕಾಸ್ಟ್ಲಿ ಪರ್ಫ್ಯೂಮ್ ಸ್ಮೆಲ್. ಯಾಕೋ ಎಚ್ಚರ ಆಗ್ತಿದ್ದ ಹಾಗೆ ಅವನಿಗೆ ಗೊಂದಲ ಆಯ್ತು. ಅವನು ಗಲಿಬಿಲಿಯಿಂದ ಎದ್ದು ಕೂತಾಗ ಅವನ ಮೈ ಮೇಲೆ ಬಟ್ಟೆನೇ ಇರ್ಲಿಲ್ಲ. ಅವನ ಪಕ್ಕದಲ್ಲಿ ಅರೆನಗ್ನ ಸ್ಥಿತಿಯಲ್ಲಿ ಹುಡುಗಿಯೊಬ್ಳು ಮಲಗಿದ್ಲು. ಅವಳೇ ಸಾನ್ಯಾ. ಅವಳನ್ನ ನೋಡಿದ ಸಾಮ್ರಾಟ್ ಸ್ಟನ್ ಆಗಿದ್ರೆ ಸಾನ್ಯಾಗೆ ಎಚ್ಚರ ಆದ ಕೂಡ್ಲೆ ತನ್ನ ಪಕ್ಕ ಇದ್ದ ಅನಾಮಿಕನನ್ನ ನೋಡಿ ಶಾಕ್ ಆಗೋದ್ಲು. ಜೋರಾಗಿ ಅವನಿಗೆ ಬೈತಾ ಅಲ್ಲೇ ಇದ್ದ ಬೆಡ್ಶೀಟ್ ನಿಂದ ಅವಳ ಮೈಯನ್ನ ಮುಚ್ಕೊಂಡ್ಲು. ಇಬ್ರಿಗೂ ಇದೇನಾಗ್ತಿದೆ ಅಂತ ಅರಿವಾಗೋ ಮೊದಲೇ ಅವರಿಬ್ರು ಇದ್ದ ರೂಮಿನ ಬಾಗಿಲು ಥಟ್ ಅಂತ ಓಪನ್ ಆಗೋಯ್ತು. ಅಲ್ಲಿ ಅವಳ ತಾತ ಆಗರ್ಭ ಶ್ರೀಮಂತ ಶ್ರೀಕಂಠದತ್ತ ಮತ್ತೆ ಅವಳ ಅಣ್ಣ ಸೂರಜ್ ಕೋಪದಲ್ಲಿ ಬುಸ್ಗುಡ್ತಾ ನಿಂತಿದ್ರು. ಮೊಮ್ಮಗಳಿದ್ದ ಸ್ಥಿತಿಯನ್ನು ನೋಡಿ ಶ್ರೀಕಂಠದತ್ತರ ಕಣ್ಣು ಕೆಂಡಾಯ್ತು. ಅವರ ಗಡುಸು ಧ್ವನಿ ಕೋಣೆಯನ್ನೆಲ್ಲ ನಡಗಿಸ್ತು. ಕೊಂಡದ ಮನೆತನದ ಮಾನ ಮರ್ಯಾದೆ ಬೀದಿಗೆ ತಂದು ನಿಲ್ಲಿಸ್ಬಿಟ್ಟಿಯಲ್ಲಿ ಅಂತ ಶ್ರೀಕಂಠದತ್ತರು ಸಾನ್ಯಾ ಮೇಲೆ ಅಬ್ಬರಿಸಿದ್ರು. ಸಾನ್ಯಾ ಅಳ್ತಾ, ತಾತ ನಂಬಿ, ಇವನ್ ಯಾರು ಅಂತಾನೆ ನನ್ಗೆ ಗೊತ್ತಿಲ್ಲ,
ಅಂತ ಎಷ್ಟು ಗೋಗರೆದ್ರು ಅವರು ಕೇಳಲಿಲ್ಲ. ಮರುಕ್ಷಣನೇ ನಮ್ಮ ವಂಶದ ರೀತಿ ರಿವಾಜಿನ ಪ್ರಕಾರ ಇವನೇ ನಮ್ಮ ಮನೆ ಅಳಿಯ, ಇನ್ಯಾವ ಮಾತುಕತೆನೂ ಬೇಡ ಅಂತ ತಮ್ಮ ನಿರ್ಧಾರವನ್ನ ಹೇಳಿ ಹೊರಟೆ ಹೋದ್ರು. ಇತ್ತ ತಮ್ಮ ಜೀವನದಲ್ಲಿ ಇದೇನೆಲ್ಲ ಆಗ್ತಿದೆ ಅನ್ನೋ ಕನ್ಫ್ಯೂಷನ್ ನಲ್ಲಿದ್ದ ಇಬ್ಬರು ಸ್ಟ್ರೇಂಜರ್ಸ್ ಮದುವೆ ಆಗೋಕೆ ಸಿದ್ಧವಾದ್ರು. ಆದರೆ ಕೊಂಡದ ಮನೆಯ ಅಳಿಯನ ಪಟ್ಟ ಸಾಮ್ರಾಟ್ಗೆ ಚಿನ್ನದ ಪಂಜರದಲ್ಲಿಟ್ಟ ಮುಳ್ಳಿನ ಹಾಸಿಗೆ ಅಂತಿತ್ತು. ಪ್ರತಿದಿನ ಪ್ರತಿಕ್ಷಣ ಅವನಿಗೆ ಅವಮಾನವೇ ಹಾಸಿಗೆ, ಚುಚ್ಚು ಮಾತುಗಳೇ ಹೊದಿಕೆ ಆಗಿದ್ದವು. ಅದರಲ್ಲೂ ಅವನ ಅತ್ತೆ ಶರ್ಮಿಳಾಗೆ ಸಾಮ್ರಾಟ್ನನ್ನ ಕಂಡ್ರೆ ಎಲ್ಲಿಲ್ಲದ ಕೋಪ. ಅವನನ್ನ ಚೀಪ್ ಆಗಿ ನೋಡ್ತಾ ಅವನಿಗೆ ಅವಮಾನ ಮಾಡೋದೇ ಅವಳ ದಿನಚರಿಯಾಗಿತ್ತು. ಭಿಕಾರಿ, ನಾಲಾಯ್ಕು ಎಂಬ ಪದಗಳು ಅವನ ಕಿವಿಯಲ್ಲಿ ಯಾವಾಗ್ಲೂ ಪ್ರತಿಧ್ವನಿಸುತ್ತಿತ್ತು. ಕೆಲವೊಮ್ಮೆ ಅವನ ಅಸ್ತಿತ್ವವನ್ನೇ ಪ್ರಶ್ನಿಸುವಂತೆ ಅವಳು ಆಡುತ್ತಿದ್ದ ನೀಚ ಮಾತುಗಳು ಅವನನ್ನ ಜೀವಂತವಾಗಿ ಸಾಯಿಸುತ್ತಿದ್ದವು. ಅವತ್ತೊಂದು ದಿನ ಸಾನ್ಯಾಳ ಹುಟ್ಟುಹಬ್ಬ. ಇಡೀ ಮನೆ ಸಂಭ್ರಮದಲ್ಲಿ ತೇಲುತ್ತಿದ್ದರೆ ಸಾಮ್ರಾಟ್ ಮಾತ್ರ ಅಡುಗೆ ಮನೆಯಲ್ಲಿ ಪಾತ್ರೆ ತೊಳಿತಿದ್ದ. ಆಗ್ಲೇ ಶರ್ಮಿಳಾ ಅಲ್ಲಿದ್ದ ಎಲ್ಲರ ಮುಂದೆ ಕರ್ಕೊಂಡ್ ಬಂದ್ ನಿಲ್ಸಿ, ಏನೋ ಮನೆ ಅಳಿಯ, ನಿನ್ನ ಹೆಂಡತಿಗೆ ಏನ್ ಗಿಫ್ಟ್ ಕೊಡ್ತೀಯಾ? ನಿನ್ನ ಯೋಗ್ಯತೆಗೆ ರಸ್ತೆಲ್ ಮೂಲೆಲ್ ಸಿಗೋ 10 ರೂಪಾಯಿ ರೋಸ್ ಏನಾದ್ರು ತಂದು ಕೊಡ್ತೀಯಾ ಹೇಗೆ? ನೀನು ಒಬ್ಬ ಗಂಡ್ಸು ಅಂತಾದ್ರೆ ಅವಳು ಖುಷಿ ಪಡೋಂತ ಒಂದು ದುಬಾರಿ ಗಿಫ್ಟ್ ತಂದ್ಕೊಳ ನೋಡೋಣ ಅಂತ ಚಾಲೆಂಜ್ ಹಾಕಿ ಬಿಟ್ಲು. ಆ ಸವಾಲು ಅವನ ಗಂಡಸುತನಕ್ಕೆ ಹಾಕಿದ ಸವಾಲಾಗಿತ್ತು. ಆದ್ರೆ ಜೇಬಲ್ಲಿ ನಯಾ ಪೈಸೆ ಇಲ್ಲದ ಅವನು ದುಬಾರಿ ಗಿಫ್ಟ್ ಎಲ್ಲಿಂದ ತಂದ್ಕೊಡ್ಲಿ ಅಂತ ಯೋಚನೆ ಮಾಡ್ತಾ ತನ್ನ ಹಳೆ ಬೈಕ್ ಹತ್ಕೊಂಡು ಡೆಲಿವರಿ ಕೆಲ್ಸಕ್ಕೆ ಹೊರಟ. ಸಾಮ್ರಾಟ್ ತಲೆಯಲ್ಲಿ 1000 ಯೋಚನೆಗಳು ಸುತ್ತುತ್ತಾ ಇತ್ತು. ಈ ನರಕದಿಂದ ಹೊರಬರೋದಾದ್ರೂ ಹೇಗೆ ಅಂತ ಅವನು ಅಂದ್ಕೊಳ್ತಿರುವಾಗ್ಲೇ ಅವನ ಫೋನ್ ರಿಂಗ್ ಆಯ್ತು. ಅದೊಂದು ಅನ್ನೋನ್ ನಂಬರ್. ಅತ್ತ ಕಡೆಯಿಂದ ಒಂದು ಗಡಸು ಗಂಭೀರವಾದ ಧ್ವನಿ ಕೇಳಿಸ್ತು. ಆ ವ್ಯಕ್ತಿ ಬೇರಾರು ಅಲ್ಲ, ಅಂಡರ್ ವರ್ಲ್ಡ್ ಡಾನ್ ಅಕ್ರಮ್ ಆಗಿದ್ದ. ನಾನ್ ಯಾರು ಅಂತ ನಿನ್ಗೆ ಗೊತ್ತಿಲ್ಲ, ಆದ್ರೆ ನಿನ್ನ ತಂದೆ ಸಂಜಯ್ ಬಗ್ಗೆ ನನ್ಗೆಲ್ಲ ಗೊತ್ತು. ಅವರು ಒಂದು ರಹಸ್ಯವನ್ನ ನಿನ್ನಿಂದ ಮುಚ್ಚಿಟ್ಟಿದ್ರು. ಅದೇನು ಅಂತ ನಾನ್ ಹೇಳ್ತೀನಿ ಕೇಳು ಅಂತ ಹೇಳ್ತಾ ಆ ವ್ಯಕ್ತಿ ಇಷ್ಟು ದಿನ ಸಂಜಯ್ ಇಡೀ ಜಗತ್ತಿನಿಂದ ಮುಚ್ಚಿಟ್ಟಿದ್ದ ಆ ಸತ್ಯವನ್ನ ಹೇಳ್ಬಿಟ್ಟಾಗ ಸಾಮ್ರಾಟ್ನ ಕಾಲ ಕೆಳಗಿನ ಭೂಮಿಯೇ ಕುಸಿದು ಹೋದಂತಾಯ್ತು. ನೋಡು, ನಿನ್ನ ತಂದೆ ಸಾವಿನ ರಹಸ್ಯವನ್ನ ನಿನಗೆ ತಿಳ್ಕೊಬೇಕಂದ್ರೆ ನಾಳೆ ಸಿಟಿಯಲ್ಲಿ ನಡೆಯೋ ಆಕ್ಷನ್ ಅಲ್ಲಿ ಡೈಮಂಡ್ ರಿಂಗ್ ನ ಪಡ್ಕೋಬೇಕು ಅಂತ ಅಕ್ರಮ್ ವಿಚಿತ್ರವಾಗಿ ಹೇಳಿ ಫೋನ್ ಕಟ್ ಮಾಡ್ಬಿಟ್ಟ. ಅವನು ಹೇಳಿದ ಪ್ರತಿ ಮಾತುಗಳನ್ನ ನೆನೆಸ್ಕೊಂಡು ಸಾಮ್ರಾಟ್ಗೆ ಈಗೇನ್ ಮಾಡ್ಲಿ ಅನ್ನೋದು ತಿಳಿಲಿಲ್ಲ. ಆದ್ರೆ ಅಪ್ಪನ ಸಾವಿನ ರಹಸ್ಯವನ್ನ ತಿಳ್ಕೋಬೇಕು ಅಂತ ಬಲವಾಗಿ ಅನಿಸ್ತು. ಹರ್ಕಲು ಬಟ್ಟೆ, ಕಿತ್ತು ಹೋದ ಚಪ್ಪಲಿ ಹಾಕೊಂಡು ಮರುದಿನ ಸಾಮ್ರಾಟ್ ಆ ಐಷಾರಾಮಿ ಆಕ್ಷನ್ ನಡೀತಿದ್ದ ಸ್ಥಳಕ್ಕೆ ಬಂದ. ಆ ಕಟ್ಟಡದ ವೈಭವವನ್ನ ನೋಡಿ ಅವನಿಗೆ ಒಂದು ಕ್ಷಣ ತಲೆ ತಿರುಗಿದಂತಾಯ್ತು. ಸಾವಿರಾರು ಲೈಟುಗಳಿಂದ ಜಗಮಗಿಸುತ್ತಿದ್ದ ಆ ಹಾಲ್, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಕಾರುಗಳಿಂದ ತುಂಬಿ ಹೋಗಿದ್ದ ಪಾರ್ಕಿಂಗ್, ದುಬಾರಿ ಪರ್ಫ್ಯೂಮ್ ನ ಘಮ ಎಲ್ಲವೂ ಅವನ ಬಡತನವನ್ನು ಅಣಕಿಸುವಂತೆ ಭಾಸವಾಗ್ತಿತ್ತು. ಗೇಟಿನ ಬಳಿ ನಿಂತಿದ್ದ ಸೆಕ್ಯೂರಿಟಿ ಗಾರ್ಡ್ ಅವನನ್ನ ತಲೆಯಿಂದ ಕಾಲಿನವರೆಗೂ ಒಮ್ಮೆ ನೋಡಿ, ಲೋ ಬಿಕಾರಿ, ಎಲ್ಗ್ ಹೊರಟೆ? ಇದು ನಿನ್ನಂತವ್ರು ಕಸ ಎತ್ತೋರ್ ಜಾಗ ಅನ್ಕೊಂಡ್ಯಾ? ನೀನ್ ವೇಷ ನೋಡ್ಕೊಂಡಿದ್ಯೇನೋ? ಕಿತ್ತೋಗಿರೋ ಚಪ್ಲಿ, ಹರಿದೋಗಿರೋ ಶರ್ಟ್ ಹಾಕೊಂಡು ಡೈಮಂಡ್ ಆಕ್ಷನ್ ಬಂದಿದ್ಯಲ್ಲ ನೋಡೋ, ಇದು ಕೋಟ್ಯಾಧಿಪತಿಗಳು ಓಡಾಡೋ ಜಾಗ. ನಿನ್ನಂತ ಕಂತ್ರಿ ನಾಯಿಗಳಿಗೆ ಇಲ್ಲಿ ಎಂಟ್ರಿನೂ ಇಲ್ಲ. ಮೊದ್ಲು ಜಾಗ ಖಾಲಿ ಮಾಡು ಅಂತ ತೀರಾ ಕೆಟ್ಟದಾಗಿ ಬೈದು ಆಚೆ ತಳ್ಬಿಡ್ತಾನೆ. ಆದರೂ ಅವನ ಕಣ್ಣುಗಳಲ್ಲಿ ಅವಮಾನದ ನೀರಿನ ಬದಲಾಗಿ ತಂದೆಯ ಸಾವಿನ ರಹಸ್ಯ ತಿಳ್ಕೊಳ್ಳೋ ಕಾತುರತೆ ಇತ್ತು. ಮರುಕ್ಷಣವೇ ಅಲ್ಲಿಂದ ಹಿಂತಿರುಗುವಂತೆ ನಟಿಸಿ ಆ ಕಟ್ಟಡದ ಹಿಂಭಾಗಕ್ಕೆ ಬಂದು ಕಳ್ಳನಂತೆ ಒಳನುಗ್ಗಿದ. ಒಳಗೆ ಜಗತ್ತು ಬೇರೆಯೇ ಇತ್ತು. ಎಲ್ಲರೂ ಕಾಸ್ಟ್ಲಿ ಬಟ್ಟೆಗಳಲ್ಲಿ, ವಜ್ರದ ಆಭರಣಗಳಲ್ಲಿ ಮಿನುಗುತ್ತಿದ್ದರು. ಸಾಮ್ರಾಟ್ ಯಾರಿಗೂ ಕಾಣದಂತೆ ಹಿಂದಿನ ಸಾಲಿನಲ್ಲಿ ಅವಿತು ಕುಳಿತುಕೊಂಡ. ಹರಾಜು ಶುರುವಾಗಿ ಒಂದೊಂದೇ ವಸ್ತುಗಳು ಲಕ್ಷಗಳಿಂದ ಕೋಟಿಗಳಿಗೆ ಮಾರಾಟವಾಗುತ್ತಿದ್ದವು. ಕೊನೆಗೆ ಅಕ್ರಮ್ ಹೇಳಿದ್ದ ಆ ಡೈಮಂಡ್ ರಿಂಗ್ ಹರಾಜಿಗೆ ಬಂತು. ಈ ಡೈಮಂಡ್ ರಿಂಗಿನ ಮೂಲ ಬೆಲೆ 50 ಲಕ್ಷ ಅಂತ ಅನೌನ್ಸರ್ ಹೇಳಿದಾಗ ಬಿಡ್ಡಿಂಗ್ ಶುರುವಾಯ್ತು. 1 ಕೋಟಿ, 2 ಕೋಟಿ, 5 ಕೋಟಿ ಅಂತ ಬೆಲೆ ಏರುತ್ತಲೇ ಇತ್ತು. ಆಗ ಇಡೀ ಹಾಲ್ ನಿಶಬ್ದವಾಗುವಂತೆ ಕೋಲ್ಡ್ ವಾಯ್ಸ್ ನಲ್ಲಿ ಒಂದು ಹೆಣ್ಣಿನ ಧ್ವನಿ ಕೇಳಿಸ್ತು, 10 ಕೋಟಿ. ಎಲ್ಲರೂ ಆ ಧ್ವನಿ ಬಂದ ಕಡೆ ತಿರುಗಿ ನೋಡಿದ್ರು. ಅಲ್ಲಿ ಕಪ್ಪು ಸೀರೆಯಲ್ಲಿ ರಾಣಿಯಂತೆ ಮಾಫಿಯಾ ಕ್ವೀನ್ ನಯನ ಕೂತಿದ್ಲು. ಅವಳ ಕಣ್ಣುಗಳಲ್ಲಿ ಅಹಂಕಾರ ತಾಂಡವವಾಡ್ತಿತ್ತು. ಅವಳ ಕಣ್ಣಿನಲ್ಲಿ ಇಡೀ ಜಗತ್ತನ್ನೇ ಕೊಂಡುಕೊಳ್ಳಬಲ್ಲೆ ಎಂಬ ಸೊಕ್ಕಿತ್ತು. ಅವಳು ಬಿಡ್ ಮಾಡಿದ ಮೇಲೆ ಬೇರೆ ಯಾರೂ ಧ್ವನಿ ಎತ್ತುವ ಧೈರ್ಯ ಮಾಡಲಿಲ್ಲ. 10 ಕೋಟಿ 1, 10 ಕೋಟಿ 2 ಅಂತ ಅನೌನ್ಸರ್ ಹೇಳುತ್ತಿರುವಾಗ
ಎಲ್ಲರೂ ಆ ರಿಂಗ್ ನಯನಾಳಿಗೆ ಸೇರಿದ್ದು ಅಂತ ನಿರ್ಧರಿಸಿದ್ರು. ಆದ್ರೆ ಆ ನಿಶ್ಶಬ್ದವನ್ನು ಸೀಳಿದ್ದು ಮೂಲೆಯಲ್ಲಿ ಕುಳಿತಿದ್ದ ಸಾಮ್ರಾಟ್ನ ಧ್ವನಿ. 20 ಕೋಟಿ. ಅವನ ಮಾತನ್ನ ಕೇಳಿ ಇಡೀ ಹಾಲ್ ಒಂದು ಕ್ಷಣ ಸ್ತಬ್ಧವಾಯ್ತು. ಎಲ್ಲರ ಕಣ್ಣುಗಳು ಧ್ವನಿ ಬಂದ ದಿಕ್ಕಿನಂತ ತಿರುಗ್ತು. ಆಗ ಯಾರೋ ಒಬ್ಬ, ಅಯ್ಯೋ ಇವನು ಡೆಲಿವರಿ ಬಾಯ್, 10 ರೂಪಾಯಿ ಟಿಪ್ಸ್ಗೋಸ್ಕರ ನಾಯಿ ಹಾಗೆ ಅಲಿಯೋ ಈ ಭಿಕಾರಿ 20 ಕೋಟಿ ಎಲ್ಲಿಂದ ತರಬೇಕು, ಎಲ್ಲೋ ಹುಚ್ಚು ಇವನಿಗೆ ಅಂತ ಹೇಳಿ ಗಟ್ಟಿಯಾಗಿ ನಕ್ಕ. ಮತ್ತೊಬ್ಬ, 2 ದಿನದ ಹಿಂದೆ ಇವನು ನನ್ನ ಆಫೀಸ್ಗೆ ಲಂಚ್ ಡೆಲಿವರಿ ಮಾಡಕ್ ಬಂದಿದ್ದ. ಈ ಬೀದಿ ಭಿಕಾರಿ ಇಂತ ಆಕ್ಷನ್ ಹೇಗ್ ಬಂದ? ಸೆಕ್ಯೂರಿಟಿ, ಈ 3rd ಕ್ಲಾಸ್ ನಾಯಿನ ಹೊರಗೆ ಬಿಸಾಕ್ರೋ ಅಂತ ಕಿರುಚಿದ. ಆಗ ನಯನ ಅವನ ಕಡೆ ತುಚ್ಛವಾಗಿ ನೋಡ್ತಾ 50 ಕೋಟಿ ಅನ್ಲು. ಆದ್ರೆ ಎಲ್ಲರ ನಿರೀಕ್ಷೆಯನ್ನ ಸುಳ್ಳಾಗಿಸಿ ಸಾಮ್ರಾಟ್ನ ಧ್ವನಿ ಮತ್ತೊಮ್ಮೆ ಕೇಳಿಸಿತು. ಮೊದಲಿಗಿಂತಲೂ ದೃಢವಾಗಿ 100 ಕೋಟಿ ಅಂತ ಸಾಮ್ರಾಟ್ ಹೇಳಿಬಿಟ್ಟ. ಈ ಬಾರಿ ಇಡೀ ಹಾಲ್ ನಲ್ಲಿ ಚಂಡಮಾರುತವೇ ಎದ್ದಂತಾಯ್ತು. ಎಲ್ಲರೂ ಎದ್ದು ನಿಂತು ಅವನ ಹತ್ರ ನೋಡಿದ್ರು. ನಯನಾಳ ಮುಖದಲ್ಲಿನ ಅಹಂಕಾರದ ನಗು ಮಾಯವಾಗಿ ಕೋಪ ನೆತ್ತಿಗೇರಿತ್ತು. ಅವಳ ಸುಂದರ ಮುಖ ಕೆಂಡದಂತಾಗಿತ್ತು. ಅವಳು ಕೂತಲಿಂದ ಎದ್ದು ಅವನ ಬಳಿ ಬಂದು ಅವನ ಕಣ್ಣುಗಳನ್ನೇ ನೋಡ್ತಾ, ಹೇಯ್ ನಾಲಾಯಕ್ ಡೆಲಿವರಿ ಬಾಯ್, ನಿನ್ಗೇನು ಹುಚ್ಚಿಡ್ದಿದ್ಯಾ? ಎಲ್ಲಿಂದ ತರ್ತೀಯ 100 ಕೋಟಿನ? ನಿನ್ನ ಯೋಗ್ಯತೆ ಏನು? ನಿನ್ ಜನ್ಮಕ್ಕೆ 100 ರೂಪಾಯಿ ನೋಡಿದ್ಯಾ? ಯಾವನೋ ಬೀದಿಲ್ ಹೋಗೋ ಭಿಕಾರಿ ನನ್ ಮುಂದೆ ನಿಂತು ಬಿಡ್ ಮಾಡ್ತೀಯಾ? ನೀನ್ ಬಟ್ಟೆ ನೋಡಿದ್ರೆ ವಾಂತಿ ಬರುತ್ತೆ. ನಿನ್ನ ಒಳಗ್ ಬಿಟ್ಟವರಿಗೆ ಮೊದಲು ಚಪ್ಲೆ ನೋಡಿಬೇಕು. ಇದು ಆಕ್ಷನ್, ಮಕ್ಕಳ ಆಟಿಕೆ ಅಲ್ಲ. ನಿನ್ನ ಅಕೌಂಟ್ ನಲ್ಲಿ 100 ರೂಪಾಯಿ ಇಲ್ದೇ ಇದ್ರೆ ಈ ಹಾಲ್ ನಿಂದ ನೀನು ಹೆಣವಾಗಿ ಹೊರಗೆ ಹೋಗ್ತೀಯಾ ಅಂತ ಆವಾಜ್ ಹಾಕಿದ್ಲು. ಅವಳ ಮಾತುಗಳಿಗೆ ಅಲ್ಲಿದ್ದವರೆಲ್ಲ ಧನಿಗೂಡಿಸಿದ್ರು. ಹೊರಗೆ ಹಾಕಿ ಭಿಕಾರಿಯನ್ನ, ಪೊಲೀಸಿಗೆ ಫೋನ್ ಮಾಡಿ ಎಂಬ ಕೂಗುಗಳು ಕೇಳಿ ಬಂದವು. ಎಲ್ಲರೂ ಅವನನ್ನ ಅವಮಾನಿಸುತ್ತಾ ಅವನನ್ನ ಅಲ್ಲಿಂದ ಹೊರಗೆ ಹಾಕೋಕ್ ಬಂದ್ರು. ಆದ್ರೆ ಸಾಮ್ರಾಟ್ ಗಟ್ಟಿಯಾಗಿ ನಿಂತಿದ್ದ. ಮರುಕ್ಷಣ ತನ್ನ ಜೇಬಿನಿಂದ ಚೆಕ್ ಬುಕ್ ತೆಗೆದು 100 ಕೋಟಿ ಅಂತ ಬರೆದು ಮ್ಯಾನೇಜರ್ಗೆ ಚೆಕ್ ಕೊಟ್ಟ. ಎಲ್ಲರೂ ಅವನನ್ನು ನೋಡಿ ನಗೋದಕ್ಕೆ ಶುರು ಮಾಡಿದ್ರು. ನೋಡ್ರ, ಇವನ ಹತ್ರ ಚೆಕ್ ಬುಕ್ ಕೂಡ ಇದೆ, ಅದು ಯಾವ ಬ್ಯಾಂಕ್ ನದ್ದು? ಆ ಬ್ಯಾಂಕ್ ಈಗ ಇದೆಯೋ ಇಲ್ವೋ ಅನ್ನೋ ವ್ಯಂಗ್ಯದ ಮಾತುಗಳನ್ನ ಆಡಿದ್ರು. ಆದ್ರೆ ಆಗ್ಲೇ ಅವನ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ ಮ್ಯಾನೇಜರ್ ಮುಖ ಬೀಳ್ಸೋಯ್ತು. ಅವನ ಕೈ ಕಾಲುಗಳೆಲ್ಲ ನಡುಗೋಕೆ ಶುರು ಮಾಡಿದ್ವು. ಸೀದಾ ಮೈಕ್ ಮುಂದೆ ಬಂದ ಆತ ನಡುಗುವ ಧ್ವನಿಯಲ್ಲಿ, ಈ ಡೈಮಂಡ್ 100 ಕೋಟಿಗೆ ಮಿಸ್ಟರ್ ಸಾಮ್ರಾಟ್ ಪಾಲಾಗ್ತಿದೆ ಅಂತ ಹೇಳ್ಬಿಟ್ಟಾಗ ಅಲ್ಲಿದ್ದವರೆಲ್ಲ ಬಾಯ್ ತಗೊಂಡು ಸಾಮ್ರಾಟ್ನೆ ನೋಡೋಕೆ ಶುರು ಮಾಡಿದ್ರು. ಹಾಗಾದ್ರೆ 10 ರೂಪಾಯಿ ಟಿಪ್ಸ್ಗೆ ಇನ್ನೊಬ್ಬರ ಕೈ ಒಡ್ಡೋ ಭಿಕಾರಿ ಅನಿಸ್ಕೊಳ್ತಿದ್ದ ಸಾಮ್ರಾಟ್ ಅಕೌಂಟ್ ನಲ್ಲಿ ಕೋಟ್ಯಾಂತರ ರೂಪಾಯಿ ಹೇಗ್ ಬಂತು? ನಟೋರಿಯಸ್ ಡಾನ್ ಅಕ್ರಮ್ಗೂ ಅವನ ತಂದೆಗೂ ನಿಜವಾಗ್ಲೂ ಏನ್ ಲಿಂಕ್ ಇತ್ತು? ಇನ್ನು ಅವನು ಹೇಳಿದ ಭಯಾನಕ ರಹಸ್ಯವಾದ್ರೂ ಏನು? ಅಷ್ಟಕ್ಕೂ ಬೀದಿ ಬಿದ್ದಿದ್ದ ಸಾಮ್ರಾಟ್ ಹೇಗೆ ಸಾನ್ಯಾ ರೂಮ್ಗೆ ಬಂದ? ಸಾಮ್ರಾಟ್ ತನ್ನ ರಿಯಲ್ ಐಡೆಂಟಿಟಿ ಯಾಕೆ ಹೈಡ್ ಮಾಡ್ತಿರೋದು? ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ಟೈಗರ್ ರಿಟರ್ನ್ಸ್ ಅನ್ನೋ ಅದ್ಭುತ ಕಥೆಯನ್ನ.